ಫೈನಲ್ ಪ್ರೈಸ್ ಸರ್ 840 ಐಟನ್ ಫೈನಲ್ ಪ್ರೈಸ್ 195 ಮಾರುತಿ ಸುಜುಕಿ ಸ್ವಿಫ್ಟ್ ಈ ಗಾಡಿಗೆ ಇರೋ ಡಿಮ್ಯಾಂಡ್ ಯಾವ ಗಾಡಿಗೂ ಇಲ್ಲ. ಫೈನಲ್ ಪ್ರೈಸ್ ಸರ್ 2013 ಮಾಡಲ್ ಬೇರೆ 3,50,000 ಫೈನಲ್. ವ್ಯಾಗನರ್ ಗೆ ಫೈನಲ್ ಪ್ರೈಸ್ 195 ಅಂಡ್ ವೋಕ್ಸ್ ವ್ಯಾಗನ್ ಪೋಲೋ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಇದು ಬಂದ್ಬಿಟ್ಟು ಡೀಸೆಲ್ ಗಾಡಿ. ಈ ಕಾರ್ಗೆ ಫೈನಲ್ ಪ್ರೈಸ್ ಸರ್ ಬರೀ 3 ಲಕ್ಷ. ಗೂಳಿ ಎತ್ತರ ಗಾಡಿ. ಈ ಕಾರ್ಗೆ ಫೈನಲ್ ಪ್ರೈಸ್ 4 ಲಕ್ಷ. ಸೊ ಒಂದು ಚಿಕ್ಕ ಎಲೆಕ್ಟ್ರಿಕ್ ವೆಹಿಕಲ್. ಈ ಕಾರ್ಗೆ ಫೈನಲ್ ಪ್ರೈಸ್ 250 lakhs. ಈ ಕಾರ್ಗೆ ಫೈನಲ್ ಪ್ರೈಸ್ ಬರೀ 4 ಲಕ್ಷ ಸರ್. ಸೊ ನೋಡ್ತಾ ಇರ್ಬೋದು ಇಲ್ಲಿರೋ ಕಾರು ಎಲ್ಲಿ ಕರ್ನಾಟಕ ಪೂರ್ತಿ ಹುಡುಕಿದ್ರು ಸಿಗಲ್ಲ ಈ ಪ್ರೈಸ್ ಅಲ್ಲಿ. ನಾನು ಹೇಳ್ಬಿಡ್ತೀನಿ 2,50,000 ಫೈನಲ್ ಪ್ರೈಸ್ ಅಲ್ವಾ ಸರ್? 2.5 ಲಕ್ಷ ಸರ್. 2.5 ಲಕ್ಷ ಫೈನಲ್ ಪ್ರೈಸ್. ಸರ್ ಚೆರಿ ರೆಡ್ ಕಲರ್ ಗೆ ಫೈನಲ್ ಪ್ರೈಸ್ 2.5 ಲಕ್ಷ. ಸೊ ಅಲ್ಲೊಂದು i20 ಇದೆ, ಅದು ಕೂಡ ಡೀಸೆಲ್ ಕಾರ್. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಈ ಕಾರ್ಗೆ ಫೈನಲ್ ಪ್ರೈಸ್ ಸರ್ ಬರೀ 395. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಒಂದು ಹೊಸ ಶೋರೂಮ್ ಗೆ ಇದ್ದೀವಿ. ಈ ಶೋರೂಮ್ ಅಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸಾಕಷ್ಟು ಒಳ್ಳೆ ಕಾರ್ಸ್ ಎಲ್ಲ ಇವತ್ತು ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗಿ ಹೊಸದಾಗೆಲ್ಲ ಬಂದಿದೆ. ಸೊ ನೋಡ್ತಾ ಇರ್ಬೋದು, ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಬರೀ 2,50,000 ಕೊಡ್ತಾರೆ. ಇಡೀ ಕರ್ನಾಟಕ ಪೂರ್ತಿ ಹುಡುಕಿದ್ರು ಕೂಡ ನಿಮ್ಗೆ ಆತರ ಕಾರ್ ಸಿಗಲ್ಲ. ಬರೀ 2,50,000 ನಿಮ್ಗೆ ಆಲ್ಟೋ K10 ಬರಲ್ಲ. ಆ ಪ್ರೈಸ್ ಅಲ್ಲಿ ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಕೊಡ್ತಿದ್ದಾರೆ. ಅಂಡ್ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ವಿಡಿಯೋ, ಅದು ಕೂಡ ರೆಡ್ ಕಲರ್ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ ಅಂಡ್ ಸೂಪರ್ ಆಗಿದೆ. ಹತ್ತತ್ರ ಇವ್ರ ಹತ್ರ ಇವಾಗ ಬಂದ್ಬಿಟ್ಟು ಹತ್ತತ್ರ ಒಂದು 25ರಿಂದ 30-40 ಕಾರ್ ಹತ್ರ ಸ್ಟಾಕ್ ಇದೆ ಕಂಪ್ಲೀಟ್ ಆಗಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವತ್ತು ಸರ್ ರೆಡಿ ಇದ್ದಾರೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅದರಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಶೋರೂಮ್ ಹೆಸರು ಬಂದ್ಬಿಟ್ಟು ಹೈಲೈನ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಸರ್ ವೆಲ್ಕಮ್ ಟು ಚಾನಲ್ ಸರ್. ವೆಲ್ಕಮ್ ಸರ್. ಸರ್ ಇವತ್ತು ಹೈಲೈನ್ ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ಸ್ಟಾಕ್ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ ಸರ್. ಹೌದು, ಬರ್ತಾ ಇದೆ, ಇನ್ನ ಬರ್ತಾನು ಇದೆ, ಇನ್ನ ದಾರಿಯಲ್ಲೂ ಇದೆ, ಇನ್ನ ಫಾರ್ಚುನರ್ಸ್ ಎಲ್ಲ ಬರ್ತಾ ಇದೆ. ಎಲ್ಲ ಫುಲ್ ಜಾಸ್ತಿ ಗಾಡಿನೇ ಬರ್ತಾ ಇದೆ. ಅಂಡ್ ಹೈಲೈನ್ ಕಾರ್ಸ್ ಅಲ್ಲಿ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ? 2010 ಇಂದ ಸರ್. 2010 ಇಂದ ಕರ್ನಾಟಕ ಗಾಡಿಗೆ. ಓಕೆ. ಅದರ್ ಸ್ಟೇಟ್ ವೆಹಿಕಲ್ ಆಫ್ಟರ್ 2015 ಅಬೌವ್. ಅದರ್ ಸ್ಟೇಟ್ ವೆಹಿಕಲ್ 2015 ಅಬೌವ್ ಲೋನ್ ಆಗುತ್ತೆ. ಓಕೆ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ಬನರ್ಕಡೆ ರೋಡ್. ಓಕೆ. ರಾಯಲ್ ಮೀನಾಕ್ಷಿ ಮಾಲ್, ಅದರ ಹಿಂದೆ ರೋಡ್ ಅಕ್ಷಯ್ ನಗರ್. DLF ರೋಡ್. ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಎಂಟೈರ್ ವಿಡಿಯೋ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ ಅಲ್ಲಿ ಯಾರಿಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಲೊಕೇಶನ್ ಗೆ ಬಂದು ಕಾರ್ ಟೆಸ್ಟ್ ರೈಡ್ ಅದು ಇದೆಲ್ಲ ಮಾಡ್ಬಿಟ್ಟು ನೀವು ಕಾರು ನೋಡ್ತಾ ಇರ್ಬೋದು ಯಾವ ತರ ಸಿಗ್ತೈತೆ ಅಂತ ಹೇಳ್ಬಿಟ್ಟು. ಒಳ್ಳೊಳ್ಳೆ ಲೋ ಪ್ರೈಸ್ ಅಲ್ಲೆಲ್ಲ ಕಾರ್ ಎಲ್ಲ ಅವೈಲೇಬಲ್ ಆಗಿದೆ ಹೈಲೈನ್ ಕಾರ್ಸ್ ಅಲ್ಲಿ. ಸೊ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. i10 ಹುಡ್ಕೋರ್ಗಂತೂ ಇನ್ನೂ ಒಂದು i10 ಇದೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ 2008 ಮಾಡಲು. ಓಕೆ ಸರ್, 3rd ಓನರ್ ರನ್ನಿಂಗ್ ಆಗಿದೆ. 230 ಪ್ರೈಸಿಂಗ್ ಹೇಳ್ತಾ ಇದಾರೆ. ಪ್ರಾಪರ್ ಕರ್ನಾಟಕ ಗಾಡಿ. ನೆಗೋಷಿಯೇಟ್ ಮಾಡಿ ನಿಮ್ಗೆ 195 ಮಾಡ್ಕೊಡ್ತೀನಿ. 1,95,000 ಫೈನಲ್. ಸೊ ನೋಡ್ತಾ ಇರ್ಬೋದು, ಒಂದೇ ಪ್ರೈಸ್ 1,95,000 ಗೆ ನಿಮ್ಗೆ i10 ಸಿಗ್ತೈತೆ ಹೈಲೈನ್ ಕಾರ್ಸ್ ಅಲ್ಲಿ. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ? ಸರ್ ಓನ್ಲಿ 78,000 ಸರ್. ಓನರ್ಶಿಪ್ ಸರ್? 3rd ಓನರ್ ರನ್ನಿಂಗ್. ಮ್ಯಾಗ್ನಾ ಆಪ್ಷನಲ್. ಓಕೆ. 1,95,000 ಫೈನಲ್ ಪ್ರೈಸ್. ಕರ್ನಾಟಕ ಗಾಡಿ. ಓಕೆ. ಅಂಡ್ ಈ ಗಾಡಿಗಂತೂ ಡಿಮ್ಯಾಂಡ್ ನೋಡ್ತಾ ಇರ್ಬೋದು. ಸ್ವಿಫ್ಟ್ VDI ಇವಾಗ್ಲೇ ಶೋರೂಮ್ ಇಂದ ಬಂದು ನಿಲ್ಸಿರೋ ತರ ಇದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಒಂದು ಯೂನಿಕ್ ಗಾಡಿ ಅಂತಾನೆ ಹೇಳ್ಬೋದು. ಸೊ ಅದು ಕೂಡ ಡೀಸೆಲ್ ಗಾಡಿ. ಸ್ವಿಫ್ಟ್ VDI ಅಂದ್ರೆ ಒಂಥರ ಲಡ್ಡು ತರ ಇರುತ್ತೆ. ಅಂಡ್ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್, ಇದೊಂಥರ ಲೆದರ್ ಸೀಟ್ಸ್ ತರ ಇದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅಂಡ್ ಈವನ್ ಟೈರ್ ಕಂಡೀಷನ್ ಕೂಡ ನಿಮ್ಗೆ ಸೂಪರ್ ಆಗಿದೆ. ನೋಡ್ತಾ ಇರ್ಬೋದು, ಔಟ್ಲೈನ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2013 ಮಾಡಲು. ಓಕೆ. ಸಿಂಗಲ್ ಓನರ್ ಗಾಡಿ. ಓಕೆ. ಪ್ರೈಸಿಂಗ್ ಬಂದ್ಬಿಟ್ಟು 375 ವಿತ್ NOC ಹೇಳ್ತವ್ರೆ. ಓಕೆ. 440 ವಿತ್ ಕರ್ನಾಟಕ ಹೇಳ್ತವ್ರೆ. ನೆಗೋಷಿಯೇಟ್ ಮಾಡಿ 350 ವಿತ್ NOC ಮಾಡ್ಕೊಡ್ತೀನಿ. 4 ಲಕ್ಷ ವಿತ್ ಕರ್ನಾಟಕ ಕೊಡ್ತೀನಿ ಸರ್. 4 lakhs ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. 350 ವಿತ್ NOC. 350 ವಿತ್ NOC. ಸೊ ಆದ್ರೂ ಕೂಡ 3,50,000 ಈ ಗಾಡಿ ಮಾತ್ರ ಸಿಗದೇ ಇಲ್ಲ ನಿಮ್ಗೆ. ಒಂದು ಜಾಕ್ ಪಾಟ್ ಆಫರ್ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಈ ಕಾರ್ ಮಾತ್ರ ಸೂಪರ್. ಸೊ ಇದೊಂದು ಒಳ್ಳೆ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಓನರ್ಶಿಪ್ ಏನಾಗಿದೆ? ಸರ್ 2006 ಮಾಡಲು. 3rd ಓನರ್ ಗಾಡಿ. 73,000 ಡ್ರಿವನ್ ಆಗಿದೆ. ಬರೀ 73,000 ಡ್ರಿವನ್ ಆಗಿದೆ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಬರೀ 73,000 ಕಿಲೋಮೀಟರ್ ಆಗಿದೆ. ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೆಹಿಕಲ್. ಮೈಲೇಜ್ ಸಕ್ಕತ್ತಾಗಿದೆ. ಓಕೆ. ನೋಡ್ತಾ ಇರ್ಬೋದು, ಪೆಟ್ರೋಲ್ ಗಾಡಿ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಕೋಟಿಂಗು 175 ಇದೆ. ಓಕೆ.
ಸರ್ ನಿಮ್ ಚಾನೆಲ್ ಇಂದ ಬಂದ್ರೆ ಒಂದ್ ಒಳ್ಳೆ ಪ್ರೈಸಿಗೆ ಮಾಡ್ಕೊಡ್ತೀನಿ. ಬೇಕಂದ್ರೆ ಪೂರ ಕರ್ನಾಟಕ ಹುಡ್ಕೊಳ್ಳಿ, ಆ ರೇಟಿಗೆ ಸಿಗಲ್ಲ ಅವ್ರಿಗೆ. ಬರೀ 145 ಮಾಡ್ಕೊಡ್ತೀನಿ. ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. 1,45,000 ಗೆ ಫೈನಲ್. ಓಕೆ ಸರ್ 2009 ಮಾಡಲು. ಸೊ ಇದು ಬಂದ್ಬಿಟ್ಟು 2009 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 195 ಹೇಳ್ತಾರೆ. ಓಕೆ NOC ಜೊತೆ ವಿತ್ ಕರ್ನಾಟಕ 230. ಓಕೆ ಬೇಕಂದ್ರೆ ನೆಗೋಷಿಯೇಟ್ ಮಾಡಿ 190 ವಿತ್ NOC ಕೊಡ್ತೀನಿ. 190 ವಿತ್ NOC ಕೊಟ್ಬಿಡ್ತೀರಾ? ಮಾಡ್ಕೊಡ್ಬೇಕಂದ್ರೆ 150 ವಿತ್ NOC ನ ಕೊಡ್ತೀನಿ. ಓಕೆ ಸೊ ನೋಡ್ತಾ ಇರ್ಬೋದು i10 ಗೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಸೊ i10 ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು 1.2 ಪೆಟ್ರೋಲ್ ಇಂಜಿನ್ ಬರುತ್ತೆ ಅಂಡ್ ಇದು ಬಂದ್ಬಿಟ್ಟು ಬೇಸ್ ಮಾಡಲ್. ಸೊ ಬೇಸ್ ಮಾಡಲ್ ಆದ್ರೂ ಪರವಾಗಿಲ್ಲ, ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ ಅಂಡ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. 1,50,000 ಫೈನಲ್. ಇಲ್ಲಿ ಒಂದು ವ್ಯಾಗನರ್ ಇದೆ. ಈ ಗಾಡಿಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್, ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಸೂಪರ್ ಇರುತ್ತೆ ಅಂಡ್ ಲೋ ಮೇಂಟೆನೆನ್ಸ್. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ 2008 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಬರೀ 86,000 ಡ್ರಿವನ್ ಆಗಿದೆ. ಓಕೆ ಕರ್ನಾಟಕನೂ ಆಗಿದೆ ಗಾಡಿ, ಮಾತ್ರ A1 ಕಂಡೀಷನ್ ಇದೆ ಗಾಡಿ. ಸೊ ಮೈಲೇಜ್ ಚೆನ್ನಾಗಿ ಬರುತ್ತೆ. ಸೊ ನಿಮ್ಗೆ ಮೈಲೇಜ್ ಪರ್ಪಸ್, ಲೋ ಮೇಂಟೆನೆನ್ಸ್ ಅಂಡ್ ರೀಸೇಲ್ ವ್ಯಾಲ್ಯೂ ಈ ಕಾರ್ಗೆ ಸೂಪರ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಅಂಡ್ ಇವನ್ ಗ್ರೌಂಡ್ ಕ್ಲಿಯರೆನ್ಸ್, ಹೆಡ್ ರೂಮ್, ಲೆಗ್ ರೂಮ್ ಕೂಡ ಸೂಪರ್ ಆಗಿರುತ್ತೆ. ಸರ್ ಈ ಕಾರ್ದು ಓನರ್ಶಿಪ್ ಏನಾಗಿದೆ? ಸರ್ ಸೆಕೆಂಡ್ ಓನರ್ ರನ್ನಿಂಗ್ ಇದೆ. ಸರ್ ಸೆಕೆಂಡ್ ಓನರ್ ರನ್ನಿಂಗ್ ಇದೆ. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ? 86. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 220 ಹೇಳ್ತಾವ್ರೆ. ಒಳ್ಳೆ ಪ್ರೈಸ್ ಮಾಡ್ಕೊಡ್ಬೇಕಾ? 195 ಮಾಡ್ಕೊಡ್ತೀನಿ ಸರ್. 1,95,000 ಯಾರು ಕೊಡಲ್ಲ ಈ ಮಾರ್ಕೆಟ್ ಪ್ರೈಸ್ ಅಲ್ಲಿ ನಿಮ್ಗೆ. ಸೊ ನೋಡ್ತಾ ಇರ್ಬೋದು 1,95,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಕಾರ್ಗೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು i20 ಇದೆ. ಇದು ಬಿಟ್ಟು ಡೀಸೆಲ್ ಗಾಡಿ ಮ್ಯಾಗ್ನಾ. ಸೊ ನೋಡ್ತಾ ಇರ್ಬೋದು ಎಲ್ಲ 4 ಕೂಡ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಒಳಗಡೆ ಇಂಟೀರಿಯರ್ಸ್ ಮಾತ್ರ ಸೂಪರ್. ಸೊ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಔಟ್ ಆಫ್ ಮಾರ್ಕೆಟ್ ಲೆದರ್ ಇಂಟೀರಿಯರ್ಸ್. ಅಂಡ್ ಗಾಡಿ ಕೂಡ ತುಂಬಾ ಕ್ಲೀನ್ ಆಗಿದೆ, ನೀಟ್ ಆಗಿದೆ. ಅಂಡ್ 4 ಕೂಡ ಅಪೋಲೋ ಟೈರ್ಸ್ ಇದೆ ಗಾಡಿಯಲ್ಲಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ 2013 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಓನ್ಲಿ 73,000 ಡ್ರಿವನ್ ಆಗಿದೆ ಗಾಡಿ. ಓಕೆ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 425 ಹೇಳ್ತಾವ್ರೆ. ಓಕೆ ನೆಗೋಷಿಯೇಟ್ ಮಾಡಿಸ್ತೀನಿ. ಬರೀ 390 ಮಾಡ್ಕೊಡ್ತೀನಿ. 3,90,000 ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ ಕಾರು ಮೈಲೇಜ್ ಸೂಪರ್ ಅಂಡ್ ಬೆನಿಫಿಟ್ 6 ಮ್ಯಾನುವಲ್ ಗೇರ್ ಸ್ಪೀಡ್. ಓಕೆ ಸೊ ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ ಒಂದು 18+ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇದು 6 ಸ್ಪೀಡ್ ಗೇರ್ ಬಾಕ್ಸ್. ಸೊ ಗಾಡಿ ಮಾತ್ರ ಈ ತರ ಇದೆ, ನಿಮ್ಗೆ ಎಕ್ಸಲೆಂಟ್ ಆಗಿದೆ. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ರೆ ಈ ಕಾರ್ನ. ಸರ್ ಏನ್ ಹೇಳಿದ್ರು ಡೆಡ್ ಲೈನ್ ಪ್ರೈಸ್? ಸರ್ ಡೆಡ್ ಲೈನ್ ಪ್ರೈಸ್ 395 ಹೇಳ್ತಾ ಇದ್ದೀನಿ. ಓಕೆ 395 ಡೆಡ್ ಲೈನ್ 95 ಹೇಳ್ತಾ ಇದೀನಿ. ಬಟ್ ಬಂದ್ರೆ 390 ಮಾಡ್ಕೊಡ್ತೀನಿ. ಪಕ್ಕ ಅಂದ್ರೆ ಲೊಕೇಶನ್ ಗೆ ಬಂದ್ರೆ ಕಾರ್ನ ವ್ಯಾಪಾರ ಮಾಡಿದ್ರೆ 100% ನೆಗೋಷಿಯಬಲ್ ಆಗುತ್ತೆ. ಓಕೆ ಅಂಡ್ ಅದ್ರ ಹಿಂದ್ಗಡೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ನೋಡ್ತಾ ಇರ್ಬೋದು. ಡ್ಯುಯಲ್ ಟೋನ್ ಕಲರ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಈ ಕಾರ್ ಮಾತ್ರ ಒಂದು ರೆಡ್ ಚೆರಿ ಕಲರ್ ಅಂತಾನೆ ಹೇಳ್ಬೋದು. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಅಂಡ್ ಓನರ್ಶಿಪ್ ಏನಾಗಿದೆ ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ 2012 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಓಕೆ ಓನ್ಲಿ 63,000 ಡ್ರಿವನ್ ಆಗಿದೆ. ಬರೀ 63,000 ಡ್ರಿವನ್ ಆಗಿದೆ. ಸೊ ಬರೀ 63,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಕಾರು. ಸೊ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗು, ಪೋಸ್ಟರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನ್ ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಕಾರ್ದು ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 275 ಕೋಟಿಂಗ್ ಇದೆ ಸರ್ ವಿತ್ NOC. 350 ವಿತ್ ಕರ್ನಾಟಕ ಇದೆ. 3,50,000 ವಿತ್ ಕರ್ನಾಟಕ ನಂಬರ್ ಇದೆ. ಬಟ್ ಆದ್ರೂ ನೆಗೋಷಿಯೇಟ್ ಮಾಡಿ ಮಾಡ್ಕೊಡ್ತೀನಿ ನಿಮ್ಗೆ. 245 ವಿತ್ NOC ಮಾಡ್ಕೊಡ್ತೀನಿ. 245 ಕರ್ನಾಟಕ ಮಾಡ್ಕೊಡ್ತೀನಿ. ಸರ್ ವಿತ್ ಕರ್ನಾಟಕ ನಂಬರ್ ಆದ್ರೆ ಏನ್ ಫೈನಲ್ ಮಾಡಿಕೊಡ್ತೀರಾ? ಸರ್ ವಿತ್ ಕರ್ನಾಟಕ ಬೇಕಂದ್ರೆ 330 ಮಾಡ್ಕೊಡ್ತೀನಿ ಸರ್. ಫೈನಲ್ ವಿತ್ KA ನಂಬರ್ಗೆ ನಂಬರ್ 3,30,000 ಫೈನಲ್. ಯಾರು ಕೊಡಲ್ಲ ಸರ್ 12 ಮಾಡಲ್ ಗಾಡಿ. ಹೌದು. ಸೊ ನೋಡ್ತಾ ಇರ್ಬೋದು ಅದ್ರ ಪಕ್ಕದಲ್ಲೇ ಇವಾಗ ಬಂದ್ಬಿಟ್ಟು ರೆಡ್ ನೋಡಿದೀರಾ, ಅದ್ರ ಪಕ್ಕದಲ್ಲೇ ಒಂದು ವೈಟ್ ಕಲರ್ ಸ್ಕೋಡಾ ರ್ಯಾಪಿಡ್ ಇದೆ. ಸೊ ಸೆಡಾನ್ ಗಳಿಗೆ ಹುಡುಕೋರಿಗೆ ಮಾತ್ರ ಎಕ್ಸಲೆಂಟ್ ಗಾಡಿ ಅಂತಾನೆ ಹೇಳ್ಬೋದು. ಸರ್ ಹೇಳಿ ಸರ್. ಸರ್ 2015 ಮಾಡಲು, ಓಕೆ ಸೆಕೆಂಡ್ ಓನರ್ ಗಾಡಿ. ಓಕೆ ಬರೇ 79,000 ಡ್ರಿವನ್ ಆಗಿದೆ. ಯೂನಿಯನ್ ರೆಕಾರ್ಡೆಡ್. ಆಫ್ಟರ್ ಮಾರ್ಕೆಟ್ ಬರೇ ಇದರಲ್ಲಿ ನಿಮ್ಗೆ 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡ್ತಿದ್ದಾರೆ. 1,50,000 ಆಫ್ಟರ್ ಮಾರ್ಕೆಟ್ ಎಲ್ಲ ಮಾಡ್ಸಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್,
ಲೆದರ್ ಇಂಟೀರಿಯರ್ಸ್, ಮ್ಯಾಗ್ ವೀಲು ಎಲ್ಲ ಇದೆ ಗಾಡಿಯಲ್ಲಿ. ಇದು ಡ್ಯುಯಲ್ ಟೋನ್ ಸರ್, ಇದು ಬ್ಲಾಕ್ ಅಂಡ್ ವೈಟ್ ಡ್ಯುಯಲ್ ಟೋನ್. ಇದು ಡ್ಯುಯಲ್ ಟೋನ್ ಮ್ಯಾಗ್ ವೀಲ್ಸ್ ಕಂಪನಿ ಫಿಟೆಡ್, ಹೆಡ್ಲೈಟ್ಸ್ ಪ್ರೊಜೆಕ್ಟರ್ಸ್ ಹಾಕಿದ್ದಾರೆ ಮುಂದ್ಗಡೆ. ಓಕೆ ಸರ್, ಈ ಕಾರ್ಗೆ ವಿತ್ ಕೆ ನಂಬರ್ ಏನ್ ಕೊಡ್ತೀರಾ ಸರ್? ವಿತ್ ಕೆ ನಂಬರ್ ಕೋಟಿಂಗ್ ಮಾಡ್ತಾ ಇರೋದು 550. ಓಕೆ ಸರ್ ನಿಮ್ ಕಡೆಯಿಂದ ಬಂದ್ರೆ ನಾನು 510 ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ. 510 ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. ವಿತ್ NOC ಬೇಕಾ 4 ಲಕ್ಷ ಕೊಡಿ ಸಾಕು. ಆದ್ರೆ 4 ಲಕ್ಷ. 4 ಲಕ್ಷ ಸಾಕು. ಕರ್ನಾಟಕ ನಂಬರ್ ಆದ್ರೆ 510 ಫೈನಲ್. ಮುಂದೆ ಬಂದ್ರೆ ಇನ್ನ ನೆಗೋಷಿಯಬಲ್. ಸೊ 100% ನೆಗೋಷಿಯಬಲ್ ಆಗುತ್ತೆ. ನೋಡ್ತಾ ಇರ್ಬೋದು ಗಾಡಿ ಡ್ಯುಯಲ್ ಟೋನ್ ಕಲರ್ ಇದೆ ಅಂಡ್ ಒಂದು ಲಕ್ಸುರಿ ಸಡಾನ್ ಅಂತಾನೆ ಹೇಳ್ಬೋದು. ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಸೊ ನೋಡ್ತಾ ಇರ್ಬೋದು ಸ್ಕೋಡಾ ರ್ಯಾಪಿಡ್ ಗಳು ಹುಡ್ಕೋರ್ಗೆ ಇವತ್ತು ಇವ್ರ ಶೋರೂಮ್ ಅಲ್ಲಿ 3 ರ್ಯಾಪಿಡ್ ಇದೆ. ಸೊ ಈ ಸ್ಕೋಡಾ ರ್ಯಾಪಿಡ್ ಅಂತೂ ನೀವು ಇಡೀ ಕರ್ನಾಟಕ ಪೂರ್ತಿ ಹುಡುಕಿದ್ರು ಸಿಗಲ್ಲ. ಆ ಪ್ರೈಸ್ ಗೆ ಇವತ್ತು ಐಲೈನ್ ಕಾರ್ಸ್ ಅಲ್ಲಿ ಈ ಕಾರ್ನ ಕೋಟಿಂಗ್ ಮಾಡ್ತಿದ್ದಾರೆ. ಏನ್ ಕೋಟ್ ಮಾಡ್ತಾ ಇದ್ದಾರೆ, ಮಾಡಲ್ ಏನು, ಓನರ್ಶಿಪ್ ಏನಾಗಿದೆ ಸರ್? 2013 ಮಾಡಲು. ಓಕೆ. ಸೆಕೆಂಡ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ. 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಕೋಟಿಂಗ್ ಬಂದ್ಬಿಟ್ಟು 375 ವಿತ್ NOC ಹೇಳ್ತಾ ಇದೀನಿ. ಓಕೆ. 440 ವಿತ್ ಕರ್ನಾಟಕ ಹೇಳ್ತಾ ಇದಾರೆ. ನೆಗೋಷಿಯಬಲ್ ಮಾಡಿ ಮಾಡ್ಕೊಡ್ತೀನಿ ಸರ್. ಓಕೆ, ನೆಗೋಷಿಯಬಲ್ ಮಾಡಿ ಮಾಡ್ಕೊಡ್ತೀನಿ ಸರ್. ಸರ್ ವಿತ್ NOC ಎಷ್ಟು? 2,50,000. 2,50,000. ಸೊ ನೋಡ್ತಾ ಇರ್ಬೋದು ವಿತ್ NOC ಬೇಕಂದ್ರೆ ಆಸ್ ಇಟ್ ಈಸ್ ಕಂಡೀಷನ್ ಬೇಕಂದ್ರೆ ವಿತ್ NOC ನಿಮಗೆ ಬರೀ 2,50,000ಕ್ಕೆ ಸ್ಕೋಡಾ ರ್ಯಾಪಿಡ್ ಸಿಗ್ತೈತೆ ಐಲೈನ್ ಕಾರ್ಸ್ ಅಲ್ಲಿ. ಸರ್ ವಿತ್ ಕೆ ನಂಬರ್ ಆದ್ರೆ 3,30,000. ಓನ್ಲಿ 3,30,000 ವಿತ್ ಕರ್ನಾಟಕ. 3,30,000 ವಿತ್ ಕೆ ನಂಬರ್. ಸೊ ನೋಡ್ತಾ ಇರ್ಬೋದು ಬರೀ 3,30,000ಗೆ ನಿಮ್ಗೆ ಮಾಡಿಸ್ಕೊಟ್ಬಿಡ್ತಾರೆ ನಿಮ್ಗೆ. ಸೊ ರಿಡ್ಸೇ ಬರಲ್ಲ ಆ ಪ್ರೈಸ್ ಅಲ್ಲಿ ನಿಮ್ಗೆ ಸ್ಕೋಡಾ ರ್ಯಾಪಿಡ್, ಅದು ಕೂಡ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಸೊ ಇದು ಇನ್ಬಿಲ್ಟಿಂಗ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಆ ತರ ಕಾರು. ರಿಡ್ಸ್ ಮಾಡ್ತೀರಾ? ಸೊ ನೋಡ್ತಾ ಇರ್ಬೋದು ರಿಡ್ಸ್ ವೈಟ್ ಕಲರ್ ರಿಡ್ಸ್ ಇದೆ. ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರು ಸರ್ ನಮ್ಗೆ ರಿಡ್ಸ್ ಬೇಕಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್. ಸರ್ ಇದು ಡೀಸೆಲ್ ಗಾಡಿ ಅಲ್ವಾ? ಹೌದು ಸರ್, ಡೀಸೆಲ್. ಸರ್ ನಮ್ಮ ಹತ್ರ 2 ಗಾಡಿ ಇದೆ ಸರ್. ಒಂದ್ ಬಂದ್ಬಿಟ್ಟು ಡೀಸೆಲ್, ಒಂದ್ ಬಂದ್ಬಿಟ್ಟು ಪೆಟ್ರೋಲ್. ರಿಕ್ವೈರ್ಮೆಂಟ್ ಯಾವ ತರ ಇದೆ ಆ ತರ. ಓಕೆ. ಅಂಡ್ ಸರ್ ಈ ಡೀಸೆಲ್ ರಿಡ್ಸ್ ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ ಸರ್? 285 ಕೋಟಿಂಗ್ ಇದೆ ಸರ್. 285 ವಿತ್ NOC ಕೋಟಿಂಗ್. 285 NOC ಕೋಟಿಂಗ್ ಮಾಡ್ತಾ ಇದೀನಿ. 340 ವಿತ್ ಕರ್ನಾಟಕ ಕೋಟಿಂಗ್ ಮಾಡ್ತಾ ಇದೀನಿ. ಓಕೆ. 3,40,000 ವಿತ್ ಕರ್ನಾಟಕ ನಂಬರ್. ನೆಗೋಷಿಯಬಲ್ ಬೇಕಾ? ಒಂದ್ ಫೈನಲ್ ಬೆಸ್ಟ್ ಪ್ರೈಸ್ ಹೇಳ್ತೀನಿ. 250 ವಿತ್ NOC ಮಾಡ್ಕೊಡ್ತೀನಿ. ಓಕೆ. 3 ಲಕ್ಷಕ್ಕೆ ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. ಬರೀ 3 lakhsಗೆ ವಿತ್ ಕರ್ನಾಟಕ ನಂಬರ್ ಮಾಡಿಸ್ಕೊಟ್ಬಿಡ್ತಾರೆ. ಅದು ಕೂಡ ರಿಡ್ಸ್ ಸೆಕೆಂಡ್ ಓನರ್ ಗಾಡಿ. ರಿಡ್ಸ್ ಮಾತ್ರ ಒಂದು ಸೂಪರ್ ವೆಹಿಕಲ್. ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ ಅಂಡ್ ಮೇಂಟೆನೆನ್ಸ್ ಕೂಡ ಕಡಿಮೆ. ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ನಿಮ್ಗೆ ಈ ಗಾಡಿ ಸಿಗದೇ ಇಲ್ಲ. 3 lakhsಗೆ ವಿತ್ ಕೆ ನಂಬರ್ ಮಾಡಿಸ್ಕೊಟ್ಬಿಡ್ತೀರಾ. ಸೊ ಗಾಡಿಯಲ್ಲಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ, ಕ್ಲೀನ್ ಆಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ನಿಸ್ಸಾನ್ ಸನ್ನಿ, ಇದು ಬಂದ್ಬಿಟ್ಟು ಟಾಪ್ ಎಂಡ್ ಮಾಡೋದು ಅನ್ಸುತ್ತೆ. ಗಾಡಿ ಮಾತ್ರ ಈ ತರ ಇದೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲು. ಥರ್ಡ್ ಓನರ್ ರನ್ನಿಂಗ್ ಇದೆ, ಸೆಕೆಂಡ್ ಓನರ್ ರನ್ನಿಂಗ್ ಇದೆ. ಡ್ರಿವನ್ ಆಗಿ 85,000 ಡ್ರಿವನ್ ಆಗಿದೆ ಅಷ್ಟೇ. ಬರೀ 85,000 ಡ್ರಿವನ್ ಆಗಿದೆ ಸರ್. ಇದು ಡೀಸೆಲ್ ವೆಹಿಕಲ್ ಅಲ್ಲ? ಡೀಸೆಲ್. ಸೊ ನೋಡ್ತಾ ಇರ್ಬೋದು ನಿಸ್ಸಾನ್ ಸನ್ನಿ. ಸೊ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಒಂದ್ಸಲ ಈ ಕಾರ್ ರೂಢಿ ಆಗ್ಬಿಟ್ರೆ ಯಾವ ಕಾರಲ್ಲಿ ಕುತ್ಕೊಳ್ಳಕ್ಕೂ ಇಷ್ಟ ಆಗಲ್ಲ, ಆ ತರ ಕಂಡೀಷನ್ ಇರುತ್ತೆ ಒಳಗಡೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಅಂಡ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇವನ್ ರೈರ್ ಎಸಿ ಕೂಡ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ರೈರ್ ಎಸಿ ಕೂಡ ಇದೆ. ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ಕಾರು. ಸರ್ ಈ ಕಾರ್ಗೆ ಸ್ಪೆಷಲ್ ಎಡಿಷನ್ ಸನ್ನಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು ಆಕ್ಚುಲಿ ಪ್ರೈಸಿಂಗ್ ಕೋಟಿಂಗ್ 325 ಕೋಟಿಂಗ್ ಮಾಡ್ತಾ ಇದ್ದಾರೆ. ಓಕೆ. ವಿತ್ ಸ್ಪೆಷಲ್ ಎಡಿಷನ್, ಲಿಮಿಟೆಡ್ ಎಡಿಷನ್ ಗಾಡಿ ಇದು ಎಕ್ಸೆಸ್. ನಿಮ್ಗೆ ಬೇಕಂದ್ರೆ ಬರೀ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಬರೀ 3 lakhsಗೆ. ಎಷ್ಟು ರನ್ ಆಗಿದೆ ಸರ್? ಸರ್ ಬರೀ 85,000 ಡ್ರಿವನ್ ಆಗಿದೆ. ಓನರ್ಶಿಪ್ ಏನಾಗಿದೆ? ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ. ಬರೀ 85,000 ಕಿಲೋಮೀಟರ್ ರನ್ ಆಗಿರೋದು ಅಷ್ಟೇ ಸರ್. ಸೊ ಈ ಪ್ರೈಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಇಡೀ ಕರ್ನಾಟಕ ಪೂರ್ತಿ ಹುಡುಕಿದ್ರು ಸಿಗಲ್ಲ. ಸ್ಪೆಷಲ್ ಎಡಿಷನ್ ಸನ್ನಿ ಬರೀ 3 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅದು ಕೂಡ ಡೀಸೆಲ್ ವೆಹಿಕಲ್. ಮೈಲೇಜ್ ಸೂಪರ್ ಮೈಲೇಜ್. ಬಂದ್ಬಿಟ್ಟು ಒಂದು XUV 500 ಇದೆ. ಇದು ಬಂದ್ಬಿಟ್ಟು ಬ್ಲಾಕ್ ಕಲರ್, ಸೂಪರ್ ಆಗಿದೆ ಗಾಡಿ ಮಾತ್ರ. ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲ್ ಸರ್. ಓಕೆ. ಬರೀ ಸೆಕೆಂಡ್ ಓನರ್ ಗಾಡಿ. ಓಕೆ ಸರ್. 1 ಲಕ್ಷ ಮೇಲೆ ಓಡಿದೆ ಗಾಡಿ.
ಓಕೆ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 495 ವಿತ್ NOC ಹೇಳ್ತಾ ಇದೀನಿ. 625 ವಿತ್ ಕರ್ನಾಟಕ ಹೇಳ್ತಾ ಇದೀನಿ. ನೆಗೋಷಿಯೇಟ್ ಮಾಡಿ ಕರ್ನಾಟಕ. ಸೊ 100% ನೆಗೋಷಿಯಬಲ್ ಆಗುತ್ತೆ. ಅಂಡ್ ಇದ್ರದ್ದು ಓನರ್ಶಿಪ್ ಏನಾಗಿದೆ ಸರ್? ಸರ್ ಸೆಕೆಂಡ್ ಓನರ್ ರನ್ನಿಂಗ್ ಸರ್. ಸೆಕೆಂಡ್ ಓನರ್ ರನ್ನಿಂಗ್. ಓಕೆ ಓಕೆ. ಅಂಡ್ W4 ವೇರಿಯಂಟ್. ಸೊ ನಿಮ್ಗೆ ಇದರಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ಸಾರಿ ಡಬಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್. ಸೊ ಡ್ಯುಯಲ್ ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಅಂಡ್ ರೇರ್ ಸೀಟಿಂಗ್ ಕೂಡ ನೋಡ್ತಾ ಇರ್ಬೋದು. ರೇರ್ ಆರ್ಮ್ರೆಸ್ಟ್ ಕೂಡ ಇದೆ ನಿಮಗೆ ಗಾಡಿಯಲ್ಲಿ. ಅಂಡ್ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೆ ಮಾತ್ರ ಸೂಪರ್ ವೆಹಿಕಲ್. ಅಂಡ್ ಗಾಡಿ ಎಲ್ಲೂ ಒಂದು ಸ್ಕ್ರಾಚ್ ಪ್ರಿಂಟ್ ಕೂಡ ಎಲ್ಲೂ ಇಲ್ಲ. ಅಡಿಷನಲ್ ಆಗಿ ನಿಮ್ಗೆ ಮ್ಯಾಗ್ವಿಲ್ ಇದೆ ನೋಡ್ತಾ ಇರ್ಬೋದು. ಸೊ ಈ ವೇರಿಯಂಟ್ ಗೆ ಮ್ಯಾಗ್ವಿಲ್ ಬರಲ್ಲ, ಇವರು ಅಡಿಷನಲ್ ಆಗಿ ಹಾಕ್ಸಿದ್ದಾರೆ. W4 ತರಾನೇ ಕಾಣಿಸಲ್ಲ ಗಾಡಿ ಸರ್. ವಿತ್ ಕರ್ನಾಟಕ ನಂಬರ್ 6,25,000 ಕೋಟಿಂಗ್ ಪ್ರೈಸ್ ಮಾಡ್ತಾ ಇದೀನಿ ಸರ್. ಓಕೆ. ಫೈನಲ್ ಟು ಫೈನಲ್ ಸರ್, ಫೈನಲ್ ಟು ಫೈನಲ್ 580 ಮಾಡ್ಕೊಡ್ತೀನಿ ಸರ್. 580 ಫೈನಲ್ ಕರ್ನಾಟಕ. ಫೈನಲ್ ಟು ಫೈನಲ್. ಸೊ ನೋಡ್ತಾ ಇರ್ಬೋದು ಫೈನಲ್ ಟು ಫೈನಲ್ ಈ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ ನಿಮ್ಗೆ. ಅಂಡ್ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. 2013 ಮಾಡಲ್ ಸರ್. ಓಕೆ. ಸೆಕೆಂಡ್ ಓನರ್ ಗಾಡಿ. ಓಕೆ. W6 1 ಲಕ್ಷ ಮೇಲೆ ಓಡಿದೆ ಗಾಡಿ. ಇದನ್ನು 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. 1 ಲಕ್ಷ ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ನೋಡ್ತಾ ಇರ್ಬೋದು 1 ಲ್ಯಾಕ್ ಕಿಲೋಮೀಟರ್ ರನ್ ಆಗಿದೆ. ಇದು ಬಂದ್ಬಿಟ್ಟು W6 ವೇರಿಯಂಟ್. ಸೊ ನಿಮ್ಗೆ W6 ವೇರಿಯಂಟ್ ಅಲ್ಲಿ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ ಅಂಡ್ ರೆಡ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ಸೊ ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಲೆದರ್ ಇಂಟೀರಿಯರ್ಸ್. ಅಂಡ್ ಓಕೆ ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? 595 ವಿತ್ NOC ಹೇಳ್ತಾ ಇದೀನಿ ಸರ್. 695 ವಿತ್ ಕರ್ನಾಟಕ ಹೇಳ್ತಾ ಇದೀನಿ. ನೆಗೋಷಿಯಲ್ ಮಾಡಿ ಮಾಡ್ಕೊಡ್ತೀನಿ. ನೆಗೋಷಿಯಬಲ್ ಮಾಡಿ ಮಾಡ್ಕೊಟ್ಬಿಡ್ತೀರಾ? ಸೊ ಈ ಕಾರ್ಗಂತೂ ಹೆವಿ ಡಿಮ್ಯಾಂಡ್ ಇದೆ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಸರ್ ಇದು ಡೀಸೆಲ್ ಪೆಟ್ರೋಲಾ? ಸರ್ ಇದು ಡೀಸೆಲ್. ಓಕೆ ಸರ್ ಬೇಕಂದ್ರೆ ಪೆಟ್ರೋಲ್ ಆಪ್ಷನ್ ಇದೆ ನಮ್ಮ ಹತ್ರ. ಇನ್ನ ಗಾಡಿ ಬರ್ತಾನೆ ಇದೆ, ಆನ್ ದ ವೇ ಇದೆ. ವೈಟ್ ಕಲರು, ಗ್ರೇ ಕಲರು, ಬ್ಲಾಕ್ ಕಲರು, ವೈಟ್ ಕಲರ್ ಎಲ್ಲ ಕಲರ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಸರ್ ಇದು ಬಂದ್ಬಿಟ್ಟು 2013 ಮಾಡಲು. ಓಕೆ. ಸಿಂಗಲ್ ಓನರ್ ಗಾಡಿ. ಬರೀ 84,000 ಡ್ರಿವನ್ ಆಗಿದೆ. ಬರೀ 84,000 ಡ್ರಿವನ್ ಆಗಿದೆ. ಸಿಂಗಲ್ ಓನರ್. ಆಲ್ಮೋಸ್ಟ್ ನಿಮ್ಗೆ ಪೋಲೋ ಮಾತ್ರ ಸಿಂಗಲ್ ಓನರ್ ಸಿಗಲ್ಲ, ಅದು ಕೂಡ ಡೀಸೆಲ್ ಕಾರು. ಇವಾಗ ಡೀಸೆಲ್ ಸ್ಟಾಪ್ ಆಗಿದೆ. ಸರ್ ಈ ಕಾರ್ಗೆ ವಿತ್ ಕೆ ನಂಬರ್ಗೆ ಏನ್ ಮಾಡಿಸ್ಕೊಡ್ತಾ ಇದ್ರಾ ಸರ್? ವಿತ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 445 ಹೇಳ್ತಾ ಇದೀವಿ ಸರ್. ಓಕೆ. ನೆಗೋಷಿಯಬಲ್ ಮಾಡಿ 410 ಮುಗಿಸ್ಕೊಡ್ತೀನಿ ವಿತ್ ಕರ್ನಾಟಕ ನಂಬರ್. ಇನ್ನ ನಿಮ್ ಕಡೆಯಿಂದ ಬಂದ್ರೆ 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 4 ಲಕ್ಷ ಮಾಡ್ಕೊಡ್ತೀನಿ. ಸೊ ಫೈನಲ್ ಟು ಫೈನಲ್ ಡೆಡ್ ಲೈನ್ ಪ್ರೈಸ್ ವಿತ್ ಕರ್ನಾಟಕ ನಂಬರ್ 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇದು ಬಂದ್ಬಿಟ್ಟು ವೋಕ್ಸ್ ವ್ಯಾಗನ್ ಪೋಲೋ ಡೀಸೆಲ್ ಕಾರು. ಕಂಫರ್ಟ್ ಲೈನ್ ಬೇಸಿಕ್ ವೇರಿಯಂಟ್. ಇದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2015 ಮಾಡಲ್. ಸಿಂಗಲ್ ಓನರ್ ಗಾಡಿ. ಬರೀ 1,03,000 ಓಡಿದೆ. 1,03,000 ಬರೀ 1,03,000 ಓಡಿದೆ. ಸಿಂಗಲ್ ಓನರ್ ಕಾರು. ಡಸ್ಟರ್ ಅಲ್ಲಿ ಸಿಂಗಲ್ ಓನರ್ ಕಾರ್ ಸಿಗೋದು ತುಂಬಾ ಕಷ್ಟ. ಹೌದು. ಬೇರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಸರ್. ಇದು RXZ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ. ಸೊ ಅದ್ರಲ್ಲಿ ನಿಮ್ಗೆ 110 MPS ಬರುತ್ತೆ. ಇದು 110 MPS. ಟರ್ಬೋ ಎಲ್ಲ ಬರುತ್ತೆ ನಿಮ್ಗೆ ಇದ್ರಲ್ಲಿ. ಸೊ ಇದು ಬಂದ್ಬಿಟ್ಟು ಟಾಪ್ ಎಂಡ್ 110 PS ಬರುತ್ತೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 525 ವಿತ್ NOC ಹೇಳ್ತಾ ಇದೀನಿ. 625 ವಿತ್ ಕರ್ನಾಟಕ ಹೇಳ್ತಾ ಇದೀನಿ. ನೆಗೋಷಿಯಲ್ ಮಾಡಿ 480 ವಿತ್ NOC ಮಾಡ್ಕೊಡ್ತೀನಿ. 580 ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. 5,80,000 ಗೆ ಫೈನಲ್ ಮಾಡಿ ಕರ್ನಾಟಕ ನಂಬರ್. ಸೊ ನೋಡ್ತಾ ಇರ್ಬೋದು ಕೆ ನಂಬರ್ಗೆ ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತೈತೆ ನಿಮ್ಗೆ ಗಾಡಿ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ABS, ಏರ್ ಬ್ಯಾಗು ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇಲ್ಲೂ ಒಂದು ಸ್ಕ್ರಾಚ್ ಪ್ರಿಂಟ್ ಕೂಡ ಎಲ್ಲೂ ಇಲ್ಲ. ಅಂಡ್ ಸಾಕಷ್ಟು ಜನ ಎಲ್ಲ ಡಸ್ಟರ್ಗೆ ಹುಡ್ಕೋರ್ಗೆ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. RXZ ಟಾಪ್ ಎಂಡ್ ಗಾಡಿ 110 PS. 5,80,000 ವಿತ್ ಕರ್ನಾಟಕ ಫೈನಲ್ ಟು ಫೈನಲ್. ಸೊ ಇಲ್ಲೊಂದು ರಿಡ್ಜ್ ಇದೆ ನೋಡ್ತಾ ಇರ್ಬೋದು. ಸರ್ ಇದು ಡೀಸೆಲ್ ಪೆಟ್ರೋಲಾ? ಸರ್ ಇದು ಬಂದ್ಬಿಟ್ಟು ಪೆಟ್ರೋಲ್ ಆಪ್ಷನ್ ತುಂಬಾ ಜನ ಕೇಳ್ತಾರೆ, ಅದಕ್ಕೆ ಪೆಟ್ರೋಲ್ ತರಿಸಿದೀನಿ ಈ ಸತಿ. ಸರ್ ಈ ಕಾರ್ದು ಡೀಟೇಲ್ಸ್ ಹೇಳಿ ಸರ್. 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓನ್ಲಿ 84,000 ಡ್ರಿವನ್ ಆಗಿದೆ ಸರ್. ಓಕೆ. 84,000 ಡ್ರಿವನ್ ಆಗಿದೆ. ಮೈಲೇಜ್ ಸಕ್ಕತ್ತಾಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ VXI ಬರುತ್ತೆ. ಸೊ VXI ಬರುತ್ತೆ ನೋಡ್ತಾ ಇರ್ಬೋದು.
ಗಾಡಿ ಎಲ್ಲ ಈ ತರ ಇದೆ, ಮ್ಯಾಗ್ ವೀಲ್, ಅಲೋವಿಂಗ್ ವೀಲ್ಸ್, ABS ಎಲ್ಲ ಬರುತ್ತೆ ಗಾಡಿ, ಎಲ್ಲ ಬರುತ್ತೆ ಸರ್. ಸರ್ ಇದು ವಿತ್ KA ನಂಬರ್ ಏನ್ ಹೇಳಿದ್ದು ಪ್ರೈಸ್? ಸರ್ 325 ವಿತ್ ಕರ್ನಾಟಕ ಹೇಳ್ತಾ ಇದೀನಿ ಸರ್. ಓಕೆ, ನೆಗೋಷಿಯಬಲ್ ಬೇಕಾ 3 lakhs ಮಾಡ್ಕೊಡ್ತೀನಿ ಸರ್. ಬರೀ ವಿತ್ ಕರ್ನಾಟಕ 3 lakhs ಕೊಡ್ತೀನಿ. ಕರ್ನಾಟಕ ನಂಬರ್ಗೆ 3 lakhs ಫೈನಲ್ ಮಾಡ್ಕೊಡ್ತೀನಿ. ಯಾರು ಕೊಡಲ್ಲ ಈ ಪ್ರೈಸ್ಗೆ ನಿಮಗೆ ಮಾರ್ಕೆಟ್ ಅಲ್ಲಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್ಸ್ ಅಂಡ್ ಲೆದರ್ ಇಂಟೀರಿಯರ್ಸ್, ABS ಎಲ್ಲ ಬರುತ್ತೆ. ಓಕೆ ಸರ್. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ದೊಡ್ಡ SUV ವೆಹಿಕಲ್ ಇದೆ, ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಈ ತರ ಇದೆ ಸರ್. ಇದು ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2014 ಮಾಡಲು, ಸಿಂಗಲ್ ಓನರ್ ಗಾಡಿ. ಎಕ್ಸ್ಟರ್ನ್ ಅಲ್ಲಿ ಸಿಂಗಲ್ ಓನರ್ ಸಿಗೋ ತುಂಬಾ ಕಷ್ಟ ಸರ್, ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ. ಹೌದೌದು, ಅದು ಬೇರೆ ಕರ್ನಾಟಕದಲ್ಲಿ. ಇದು ಬಂದ್ಬಿಟ್ಟು ಪ್ರೈಸಿಂಗ್ 495 ವಿತ್ NOC ಹೇಳ್ತಾ ಇದೀನಿ ಸರ್. 625 ವಿತ್ ಕರ್ನಾಟಕ ಹೇಳ್ತಾ ಇದೀನಿ. ಒಳ್ಳೆ ಪ್ರೈಸಿಗೆ ಮಾಡ್ಕೊಡ್ತೀನಿ. ಓನ್ಲಿ 460 ವಿತ್ ಕರ್ನಾಟಕ ವಿತ್ NOC ಕೊಡ್ತೀನಿ. 525 ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. 50,000 ಓಡಿದೆ, ಬರೀ 50,000. ಸನ್ರೂಫ್ ಕೂಡ ಸಿಂಗಲ್ ಓನರ್, ಕೂಡ ಸಿಂಗಲ್ ಓನರ್. ಏನ್ ಬೇಕು ಇದಕ್ಕಿಂತ ಕಾರು? ಸೊ ನೋಡ್ತಾ ಇರ್ಬೋದು, ಈ ಪ್ರೈಸ್ಗೆ ನಿಮ್ಗೆ ಆಲ್ಮೋಸ್ಟ್ ಕರ್ನಾಟಕ ಹಿಡಿಗಿ ಹುಡುಕಿದ್ರು ಸಿಗಲ್ಲ ನಿಮ್ಗೆ ಪೂರ್ತಿ. 460. ಸೊ ರೆಕ್ಸ್ಟಾನ್ RX-7 ಸೊ ಇದರಲ್ಲಿ ಕೂಡ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಯೂನಿಕ್ ಆಗಿದೆ. ಅಂಡ್ ಗಾಡಿ ಮಾತ್ರ ಈ ತರ ಇದೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಗಾಡಿ ಅಲ್ವಾ ಸರ್? ಆಟೋಮೆಟಿಕ್ ಗಾಡಿ ಸರ್. ಸೊ ನಿಮ್ಗೆ ಮೇಲೆ ಸನ್ರೂಫ್ ಎಲ್ಲ ಬರುತ್ತೆ. ಅಂಡ್ ಹಿಂದ್ಗಡೆ ನೋಡ್ತಾ ಇರ್ಬೋದು ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಗಾಡಿ. ಸೊ ಒಂದು ಒಳ್ಳೆ ಗಾಡಿ, ಒಳ್ಳೆ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಿದ್ದಾರೆ. ಅದು ಕೂಡ ಕಡಿಮೆ ಓಡಿರೋ ಕಾರ್ ನಿಮ್ಗೆ ಎಲ್ಲೂ ಕೂಡ ಸಿಗದೇ ಇಲ್ಲ. RX-7 ರೆಕ್ಸ್ಟಾನ್, ಮಹೇಂದ್ರ ರೆಕ್ಸ್ಟಾನ್. ಪ್ರೈಸಿಂಗ್ ಬಂದ್ಬಿಟ್ಟು ಫೈನಲ್ ಟು ಫೈನಲ್ ಸರ್ 490 ವಿತ್ NOC ಆಗುತ್ತೆ. ಓಕೆ, 540 ವಿತ್ ಕರ್ನಾಟಕ ಆಗುತ್ತೆ. ಓಕೆ ಸರ್. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಮಹೇಂದ್ರ ಸ್ಕಾರ್ಪಿಯೋ ಇದೆ, ಅದು ಕೂಡ ವೈಟ್ ಕಲರ್. ಸರ್ ಈ ಕಾರ್ದು ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲ್. ಓಕೆ, ಥರ್ಡ್ ಓನರ್ ರನ್ನಿಂಗ್ ಇದೆ ಸರ್. ಓಕೆ, ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 425 ವಿತ್ NOC ಹೇಳ್ತಾ ಇದೀನಿ ಸರ್. ಓಕೆ, 575 ವಿತ್ ಕರ್ನಾಟಕ ಹೇಳ್ತಾ ಇದೀನಿ. ನೆಗೋಷಿಯಲ್ ಮಾಡಿ ಒಳ್ಳೆ ರೇಟ್ ಮಾಡ್ಕೊಡ್ತೀನಿ ಗಾಡಿ. ಗಾಡಿ ಡೀಟೇಲ್ಸ್ ನೋಡ್ಕೊಳ್ಳಿ. ಅಲೋವಿಂಗ್ ವೀಲ್ಸ್ ಇದೆ, ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, 2 ಏರ್ ಬ್ಯಾಗ್ಸ್ ಬರುತ್ತೆ, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಓಕೆ. ಸೊ ಆಫ್ ರೋಡ್ಗೆ ಅಂತೂ ಕಿಂಗ್ ಅಂತಾನೆ ಹೇಳ್ಬೋದು ಈ ವೆಹಿಕಲ್. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಗಾಡಿದು ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ 2009 ಮಾಡಲ್ ಇನೋವಾ 2.5 ಲೀಟರ್ B ವರ್ಜನ್ ಗಾಡಿ, ಟಾಪ್ ಅಂಡ್ ವೇರಿಯಂಟ್. ಪ್ರೈಸ್ 2009 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಬರೀ 7,20,000 ಓಡಿದೆ. 2,20,000. ಸೊ ಆರಾಮಾಗಿ ಟೊಯೋಟಾ ಗಾಡಿಗಳು ಎಲ್ಲ ನಿಮ್ಗೆ ಯಾವ್ದೇ ತಗೊಳ್ಳು 4 ರಿಂದ 5 ಲಕ್ಷ ಕಿಲೋಮೀಟರ್ ಈಸಿಯಾಗಿ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತು. ಅಂಡ್ ಆರಾಮಾಗಿ 5 ಲಕ್ಷ ಕಿಲೋಮೀಟರ್ ಗಂಟೆ ಓಡಿಸಿರೋ ಗಾಡಿಗಳು ಕೂಡ ಇವಾಗ್ಲೂ ಇದೆ. ಅಂಡ್ ಈ ಕಾರ್ಗೆ ವಿತ್ ಕರ್ನಾಟಕ ನಂಬರ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಕರ್ನಾಟಕ ಪ್ರೈಸಿಂಗ್ ಬಂದ್ಬಿಟ್ಟು 625 ಕೋಟಿಂಗ್ ಮಾಡ್ತಾ ಇದೀನಿ ಸರ್. ಓಕೆ, ಓಕೆ. ನೆಗೋಷಿಯಲ್ ಮಾಡಿ ನಿಮ್ಗೆ ಆರಾಮಾಗಿ 580 ಮುಗಿಸ್ಕೊಡ್ತೀನಿ. ಇನ್ನ ಆನ್ ಟೇಬಲ್ ಕುಟ್ಕೊಂಡ್ರೆ ಇನ್ನ ನೆಗೋಷಿಯಲ್ ಮಾಡಿ ಮಾಡ್ಕೊಡ್ತೀನಿ ಸರ್. ಓಕೆ, ಓಕೆ. ಅಂಡ್ ಆಸ್ ಇಟ್ ಇಸ್ NOC ಆದ್ರೆ ಆಸ್ ಇಟ್ ಇಸ್ ವಿತ್ NOC ಬೇಕಂದ್ರೆ 495 ಕೋಟಿಂಗ್ ಇದೆ ಸರ್. ಓಕೆ, ಕಡಿಮೆ ರೇಟ್ ಮಾಡ್ಕೊಡ್ತೀನಿ, 460 ಮಾಡ್ಕೊಡ್ತೀನಿ ಸರ್. ಓಕೆ. ಅಂಡ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ 2.5 V ವರ್ಷನ್ ಟಾಪ್ ಅಂಡ್ ವೇರಿಯಂಟ್. ಟಾಪ್ ಅಂಡ್ ವೇರಿಯಂಟ್. ಇದರಲ್ಲಿ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಅಂಡ್ ಇನೋವಾ ಅಲ್ಲಿ ನಿಮ್ಗೆ ಆರಾಮಾಗಿ ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಗಾಡಿ. ಇದು ಬಂದ್ಬಿಟ್ಟು 6 ಜನ ಆರಾಮಾಗಿ ಕುತ್ಕೊಂಡು ಹೋಗುವಂತ ವೆಹಿಕಲ್. ಅಂಡ್ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ರೂಫ್ AC ಎಲ್ಲ ಇದೆ ಗಾಡಿಯಲ್ಲಿ. ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಆಗಿರೋದ್ರಿಂದ ಗಾಡಿ ಅನ್ಟಚ್ ಪೀಸ್ ಎಕ್ಸಲೆಂಟ್ ಆಗಿದೆ. ಕಂಪ್ಲೀಟ್ ಆಗೋ ಟ್ರ್ಯಾಕ್ ಎಲ್ಲ ಸಿಗುತ್ತೆ ಈ ಗಾಡಿದು. ಸೊ 2.5 V ವರ್ಷನ್. ಸೊ ಇವಾಗ ನೀವು ನೋಡ್ತಿರೋ ಗಾಡಿ ಬಂದ್ಬಿಟ್ಟು ರೇವಾ ಅಂತ ಹೇಳ್ಬಿಟ್ಟು. ಸೊ ಇದು ಮಹೇಂದ್ರ ಇಂದ ಎಲೆಕ್ಟ್ರಿಕ್ ವೆಹಿಕಲ್. ಬರೀ 36,000 ಕಿಲೋಮೀಟರ್ ರನ್ ಆಗಿದೆಯಾ ಸರ್? ಹೇಳಿ ಸರ್ ಡೀಟೇಲ್ಸ್. ಸರ್ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 34,000 ಓಡಿದೆ ಸರ್. ಬರೀ 34,000. ಓಕೆ. E20 ಸರ್. ಇದು ನಿಮ್ ಬಂದ್ಬಿಟ್ಟು 295 ಕೋಟಿಂಗ್ ಪ್ರೈಸ್ ಇದೆ ಸರ್. ಓಕೆ.
ಸರ್ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ, 250 ಮಾಡ್ಕೊಡ್ತೀನಿ ಸರ್. ಕರ್ನಾಟಕ ಗಾಡಿನೇ ಫೈನಲ್ 2,50,000 ಮಾಡ್ಕೊಡ್ತೀನಿ ಸರ್. ಇವಾಗ ಇದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರೋದ್ರಿಂದ ಒಂದ್ಸಲ ಚಾರ್ಜ್ ಫುಲ್ ಮಾಡಿದ್ರೆ ಎಷ್ಟು ಮೈಲೇಜ್ ಬರ್ಬೋದು ಸರ್? ಮ್ಯಾಕ್ಸಿಮಮ್ 90 ಬರುತ್ತೆ, ಡಿಪೆಂಡಿಂಗ್ ಅಪಾನ್ ಡ್ರೈವಿಂಗ್. 80 ವರೆಗೂ ಪಕ್ಕಾ ಬಂದೇ ಬರುತ್ತೆ, 80 ಇಷ್ಟೇ ಇಲ್ಲ. ಸರಿ. ಸೊ ಸಿಟಿಯಲ್ಲಿ 80 ಬಂದ್ರೆ ಅದಕ್ಕಿಂತ ಏನ್ ಬೇಕು, ಆರಾಮಾಗಿ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಆರಾಮಾಗಿ ಓಡಾಡ್ಕೊಂಡು ಮತ್ತೆ ಈವ್ನಿಂಗ್ ನೈಟ್ ಚಾರ್ಜ್ ಮಾಡ್ಬಿಡ್ಬೋದು. ಅಂಡ್ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಆರಾಮಾಗಿ ನೀವು 4 ಜನ ಕುತ್ಕೊಂಡು ಹೋಗ್ಬಿಡ್ಬೋದು. ಸೊ E2O ಎಲೆಕ್ಟ್ರಿಕ್ ಮಹೇಂದ್ರ ಆಟೋಮೆಟಿಕ್ ಗಾಡಿ ಇದು ಬಂದ್ಬಿಟ್ಟು. ಅಂಡ್ ಅದ್ರ ಎದುರುಗಡೆನೆ ಒಂದು ಟೊಯೋಟಾ ಫಾರ್ಚುನರ್ 4x4 ಫುಲ್ ಟೈಮ್ 4WD 4x4 ವೆಹಿಕಲ್ ಗಾಡಿ ಮಾತ್ರ ಈ ತರ ಇದೆ. ಸೊ ಇದೊಂಥರ ಗೂಳಿ ಅಂತಾನೆ ಹೇಳ್ಬೋದು. ಸರ್ ಈ ಗೂಳಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಅಂಡ್ ಮಾಡ್ಲ್ ಯಾವ್ದು ಸರ್? ಇದು 2011 ಮಾಡಲ್. ಓಕೆ, ಸಿಂಗಲ್ ಓನರ್ ಗಾಡಿ ಸರ್. 11 ಸಿಂಗಲ್ ಓನರ್ ಗಾಡಿ. ಸೊ ನೋಡ್ತಾ ಇರ್ಬೋದು ನಿಮ್ಗೆ 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಸೊ 4x4 ಲಿವರ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು. 4x4 ಗೇರ್ ಬಾಕ್ಸ್ ಎಲ್ಲ ಬರುತ್ತೆ ಅಂಡ್ 4x4 ಸೊ 3 ಲೀಟರ್ ಡೀಸೆಲ್ ಇಂಜನ್ 4x4 ಒಂಥರ ಲಾರಿ ಇದ್ದಂಗೆ ವೆಹಿಕಲ್. ಸರ್ ಈ ಕಾರ್ದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ ಸರ್. ಗಾಡಿ ಸಿಂಗಲ್ ಓನರ್ ಗಾಡಿ, 1.5 ಲಕ್ಷ ಡ್ರಿವನ್ ಆಗಿದೆ. ಓಕೆ, 1.5 ಲಕ್ಷ ಡ್ರಿವನ್ ಆಗಿದೆ. 4x4 ಬೇರೆ, ಓಕೆ, 11 ವೀಲ್ಸ್, ಟಾಪ್ ಅಂಡ್ ವೇರಿಯಂಟ್. ಇದು ಪ್ರೈಸಿಂಗ್ ಬಂದ್ಬಿಟ್ಟು 895 ವಿತ್ NOC ಹೇಳ್ತಾ ಇದೀನಿ ಸರ್. ಓಕೆ, ವಿತ್ ಕರ್ನಾಟಕ ಬೇಕಾ 1025 ಹೇಳ್ತಾ ಇದ್ದೀನಿ. ಓಕೆ, ಇಲ್ಲ ನೆಗೋಷಿಯೇಟ್ ಮಾಡ್ಬೇಕಾ ಇನ್ನೂ ನೆಗೋಷಿಯೇಟ್ ಮಾಡಿ ನಿಮ್ಗೆ 850 ವಿತ್ NOC ಕೊಡ್ತೀನಿ ಸರ್. 850 ವಿತ್ NOC ಕೊಡ್ತೀನಿ. ಓಕೆ, ವಿತ್ ಕರ್ನಾಟಕ ನಂಬರ್ ಫೈನಲ್ ಆದ್ರೆ ಏನ್ ಫೈನಲ್ ಆದ್ರೆ 995 ಮಾಡ್ಕೊಡ್ತೀನಿ ಸರ್. ನಿಮ್ ಕಡೆ 995 ವಿತ್ ಫೈನಲ್ ವಿತ್ ಕರ್ನಾಟಕ. ಓಕೆ ಸರ್, ಥ್ಯಾಂಕ್ ಯು. ವೋಕ್ಸ್ ವ್ಯಾಗನ್ ಪೋಲ್ ಅದು ಕೂಡ ರೆಡ್ ಕಲರ್, ಹುಡ್ಕೋರ್ಗೆ ರೆಡ್ ಕಲರ್ ಇದೆ. ಅದು ಕೂಡ ಡೀಸೆಲ್ ಕಾರ್ ಅಲ್ವಾ ಸರ್? ಡೀಸೆಲ್ ಕಾರ್ ಹೇಳಿ ಸರ್. ಸರ್ 2012 ಮಾಡಲು, ಸೆಕೆಂಡ್ ಓನರ್, ಟ್ರೆಂಡ್ ಲೈನ್, ಬರೀ 75,000 ಡ್ರಿವನ್ ಆಗಿದೆ. ಓಕೆ, 325 ವಿತ್ NOC ಹೇಳ್ತಾ ಇದಾರೆ. 4 ಲಕ್ಷ ವಿತ್ ಕರ್ನಾಟಕ ಹೇಳ್ತಾ ಇದಾರೆ. ನೆಗೋಷಿಯೇಟ್ ಮಾಡಿ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ವಿತ್ NOC. ಇನ್ನೂ ನೆಗೋಷಿಯೇಟ್ ಬೇಕಾ ಆನ್ ಟೇಬಲ್ ಕುತ್ಕೊಳ್ಳಿ, ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ವಿತ್ ಕರ್ನಾಟಕ ನಂಬರ್ ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. ಫೈನಲ್ ಪ್ರೈಸ್ 375 ಮಾಡ್ಕೊಡ್ತೀನಿ ಸರ್ ವಿತ್ ಕೆ ನಂಬರ್ಗೆ. ಕೆ ನಂಬರ್. ಸೊ ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಸ್ವಿಫ್ಟ್. ಇದು ಬಂದ್ಬಿಟ್ಟು VDI ಡೀಸೆಲ್ ಕಾರು, ಒಳ್ಳೆ ಡಿಮ್ಯಾಂಡ್ ಇರುವಂತ ವೆಹಿಕಲ್. ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಸೂಪರ್ ಆಗಿರುತ್ತೆ ಅಂಡ್ ಮೇಂಟೆನೆನ್ಸ್ ಕೂಡ ಕಡಿಮೆ. ಸರ್ ಇದು ಕಾರ್ದು ಡೀಟೇಲ್ಸ್ ಹೇಳಿ ಸರ್. ಸರ್ 2013 ಮಾಡಲ್, ಸಿಂಗಲ್ ಓನರ್, ಬರೇ 92,000 ಡ್ರಿವನ್ ಆಗಿದೆ. ಓಕೆ, ಕರ್ನಾಟಕ ನಂಬರ್ ಪೇ ಆಗಿ ಟ್ಯಾಕ್ಸ್ ಪೇ ಆಗಿದೆ, ಬರೀ ನಂಬರ್ ಬರಬೇಕು. ಪ್ರೈಸಿಂಗ್ ಬಂದ್ಬಿಟ್ಟು 4,50,50,000 ಹೇಳ್ತಾ ಇದಾರೆ. ನೆಗೋಷಿಯಲ್ ಆಗುತ್ತೆ. ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನೂ ನೆಗೋಷಿಯಲ್ ಮಾಡ್ತೀನಿ, 4,40,000 ಮಾಡ್ಕೊಡ್ತೀನಿ. ಇನ್ನೂ ನೆಗೋಷಿಯಲ್ ಬೇಕಾ ಆನ್ ಟೇಬಲ್ ಕುತ್ಕೊಳ್ಳಿ, 4,20,000 ಮುಗಿಸ್ಕೊಡ್ತೀನಿ. 4,20,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೈಟ್ ಬ್ಯೂಟಿನ. ಅಂಡ್ ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಹೇಳಿದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಶೋರೂಮ್ ಹೆಸರು ಬಂದ್ಬಿಟ್ಟು ಹೈಲೈನ್ ಕಾರ್ಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 100% ಲೋನ್ ಎಲ್ಲ ಸಿಗುತ್ತೆ ಈ ಶೋರೂಮ್ ಅಲ್ಲಿ. ಅಂಡ್ ನೋಡ್ತಾ ಇರ್ಬೋದು ಕಾರುಗಳೆಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. And okay, bye. See you next day. Thank you.